ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವು ಇವತ್ತು ಹೆಲ್ದಿಯಾಗಿರುವಂಥ ಒಂದು ಮಸ್ತ್ ಆಗಿರುವಂಥ ರೆಸಿಪಿ ಮಾಡೋಣ. ನಾವೇನು ಮಾಡ್ಲಿಕ್ಕತ್ತೀವಿ ಅಂತೀರಿ, ಮೆಂತ್ಯ ಥೇಪ್ಲ ನೋಡ್ರಿ. ಹೆಂಗೆ ಮಾಡ್ಲಿಕ್ಕತ್ತೀವಿ ಈ ಮೆಂತ್ಯ ಥೇಪ್ಲ ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ನಾ ಇಲ್ಲೇ ಮೆಂತ್ಯ ಸೊಪ್ಪದೆಲ್ಲ ಆರಿಸ್ಕೊಂಡು ಉಪ್ಪು ನೀರೊಳಗೆ ಹಾಕಿ ಒಂದು 10 ನಿಮಿಷ ಇಟ್ಟು ಆಮೇಲೆ ಅದನ್ನು ಒಂದು ಜರಡಿಗೆ ಹಾಕಿದ್ದೀರಿ. ಉಪ್ಪು ನೀರೊಳಗೆ ಹಾಕಿಡೋದ್ರಿಂದ ಅದ್ರ ಮೇಲೆ ಏನಾದರೂ ಕೆಮಿಕಲ್ಸ್ ಎಲ್ಲ ಇದ್ರೆ ಹೋಗಿ ಅದು ಸ್ವಚ್ಛ ಆಗ್ತದೆ ನೋಡ್ರಿ. ಇದನ್ನು ಸಣ್ಣಂಗೆ ಹೆಚ್ಕೋಬೇಕ್ರಿ. ಈಗ ಎಷ್ಟು ಸಣ್ಣ ಹೆಚ್ಕೋತೀವಿ ಅಷ್ಟು ಪರೋಟ ರುಚಿ ಅನ್ನಿಸ್ತಾವೆ ನೋಡ್ರಿ. ಮೆಂತ್ಯ ಥೇಪ್ಲಾನು ಅನ್ಬೋದು, ಮೆಂತ್ಯ ಪರೋಟಾನು ಅನ್ಬೋದು. ಇದನ್ನಿಷ್ಟು ಸಣ್ಣಂಗೆ ಹೆಚ್ಚಿ ಸೈಡಿಗೆ ಇಟ್ಕೊಂಡೆ. ಇದಕ್ಕೆ ಈಗ ಒಂದು ಮಸಾಲೆ ಮಾಡ್ಕೊಳ್ಲಿಕ್ಕತ್ತೀನಿ ರೀ ನಾನು. ಒಂದು ಮಿಕ್ಸರ್ ಬೌಲ್ ಒಳಗೆ ಒಂಚೂರು ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಆಮೇಲೆ ಜೀರಿಗೆ ಇದಿಷ್ಟು ಹಾಕ್ಕೋಬೇಕು. ನಿಮ್ಮ ಕಡೆ ಹಸಿ ಶುಂಠಿ ಇದ್ರೆ ಆ ಹಸಿ ಶುಂಠಿನೂ ಹಾಕ್ಕೋಬೋದು ಸ್ವಲ್ಪ. ಇದಿಷ್ಟು ನಾವು ಸಣ್ಣ ಮಾಡಿಕೊಂಡು ಆ ಪಲ್ಯ ಒಳಗೆ ಹಾಕ್ಬೇಕ್ರಿ. ಅದನ್ನು ಇದ್ರೊಳಗೆ ಎಲ್ಲ ಮಸಾಲೆನೂ ನಾವು ಪಲ್ಯದ ಒಳಗೆ ಫಸ್ಟ್ ಹಾಕ್ತೀವಿ. ಹಿಂಗೆ ಮಾಡೋದ್ರಿಂದ ಏನಾಗ್ತದಂದ್ರೆ ಪಲ್ಯಕ್ಕೆ ಚಲೋ ಉಪ್ಪು ಖಾರ ಹತ್ತಿ ಅದಕ್ಕೆ ರುಚಿ ಅನ್ನಿಸ್ತದೆ. ಆಮೇಲೆ ಅದರದ ಒಂಚೂರು ನೀರು ಬಿಡ್ತದಲ್ರಿ, ಅದ್ರೊಳಗೆ ನಾವು ಹಿಟ್ಟಾಗಿ ಕಲಿಸಿದಾಗ ಭಾಳ ರುಚಿ ಅನ್ನಿಸ್ತದೆ ನೋಡ್ರಿ. ನಿಮಗೆಲ್ಲ ತಿಳಿದಿರುವಂತೆ ಮೆಂತ್ಯದ ಉಪಯೋಗಗಳು ಭಾಳ ಅವ ನೋಡ್ರಿ. ನಾ ಫಸ್ಟ್ ಇಲ್ಲಿ ಮಸಾಲೆ ಏನೇನು ಹಾಕಿದೆ ನೋಡ್ರಿ. ಫಸ್ಟ್ ನಾ ಒಂಚೂರು ಅರಿಶಿನ ಪುಡಿ, ಆಮೇಲೆ ಗರಂ ಮಸಾಲ, ಆಮೇಲೆ ಉಪ್ಪು ಹಾಕಿ ಆಮೇಲೆ ಇದಕ್ಕೊಂದು ಸ್ವಲ್ಪ ನಾನು ಮೊಸರು ಹಾಕಿದೆ. ಮೊಸರು ಯಾಕೆ ಹಾಕಿದೆ ಅಂದ್ರೆ ಅದು ಮೆಂತ್ಯ ಥೇಪ್ಲ ಒಂದು ಸಾಫ್ಟ್ ಬರ್ತಾವ್ರಿ. ಆಮೇಲೆ ಅದಕ್ಕೆ ಹುಳಿ ಅಂಶನೂ ಆದಂಗೆ ಆಗ್ತದೆ. ನೀವು ಹಿಂಗೆ ಬರೇ ಮೊಸರೊಳಗೆ ಹಾಕಿ ನೀವು ಇದನ್ನು ಥೇಪ್ಲ ಮಾಡಿಬಿಟ್ರೆ ಟ್ರಾವೆಲಿಂಗಿಗೂ ತೊಗೊಂಡು ಹೋಗಲಿಕ್ಕೆ ಚಲೋ ಅನ್ನಿಸ್ತದೆ ನೋಡ್ರಿ. ಇದು 2 ದಿನ ತಡೀತದ್ರಿ ನಾವು ಬರೇ ಮೊಸರನ್ನ ಹಾಕಿ ಕಲಸಿದ್ದು ಪರೋಟ ಮಾಡ್ಕೊಂಡ್ರೆ. ಹಿಂಗೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಮಸಾಲೆ ಮಾಡಿಕೊಂಡು ಈಗ ಅದಕ್ಕೆ ನಾವು ಹಿಟ್ಟು ಹಾಕಬೇಕು. ನಾ ಇಲ್ಲೇ ಒಂದೂವರೆ ಸ್ಪೂನ್ನಷ್ಟು ದೊಡ್ಡ ಸ್ಪೂನ್ನಷ್ಟು ನಾನು ಬೇಸನ್ ಹಿಟ್ಟು ಅಂದರೆ ಕಡ್ಲಿ ಹಿಟ್ಟು ಹಾಕಿದ್ದೆ. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ನೋಡ್ಕೊಂಡು ಹಾಕಿ ಕಲ್ಸ್ಕೊತ ಹೋಗಬೇಕು. ಕಡ್ಲಿ ಹಿಟ್ಟು ಹಾಕೋದ್ರಿಂದ ಪರೋಟ ಕಲರ್ ಚಂದ ಬರ್ತಾವ್ರಿ. ಇದಕ್ಕೆ ಗೋಧಿ ಹಿಟ್ಟು ಅಷ್ಟೇ ನಿಮ್ಮ ಪಲ್ಯದ ಅಳತಿ ಎಷ್ಟದ ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಇನ್ನೊಂದು, ಇಲ್ಲಿ ನೀರು ಒಮ್ಮೆ ಮೊದಲು ಹಾಕಬಾರ್ದ್ರಿ. ಫಸ್ಟ್ ಅದ್ರೊಳಗೆ ಎಲ್ಲ ನೀರಿನ ಅಂಶ ಮೊಸರು ಎಲ್ಲ ಇರೋದಕ್ಕೆ ಪಲ್ಯದೊಳಗೆ ಹಿಟ್ಟು ಹಾಕಿ ನಾವು ಕಲಿಸ್ತಾ ಹೋಗಬೇಕು. ಆಮೇಲೆ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಹಿಟ್ಟು ಮಾತ್ರ ಗಟ್ಟಿ ಕಲಿಸ್ಬೇಕ್ರಿ. ಭಾಳ ಮೆತ್ತಗಾಗಬಾರ್ದು. ಭಾಳ ಮೆತ್ತಗಾದ್ರೆ ಪರೋಟ ಮಾಡ್ಲಿಕ್ಕೆ ಸರಿಯಾಗೋದಿಲ್ಲ. ಸ್ವಲ್ಪ ಗಟ್ಟಿ ಕಲಸಿ ಒಂದು 10 ನಿಮಿಷ ಎಣ್ಣೆ ಹಚ್ಚಿ ನೆನೆಲಿಕ್ಕೆ ಇಡಬೇಕ್ರಿ. ಇದನ್ನು ಹಿಂಗೆ ಇಡೋದ್ರಿಂದ ಅದು ಹಿಟ್ಟು ಚಲೋ ಸೆಟ್ಟಾಗಿ ಪರೋಟ ಮಸ್ತ್ ಬರ್ತಾವೆ. ನಾ ಇಲ್ಲೇ ಹಿಟ್ಟು ಒಂದು 10 ನಿಮಿಷ ಆಯ್ತು ಪರೋಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಇದಕ್ಕೆ ಉಳ್ಳಿನೂ ಅಷ್ಟು ಭಾಳ ದೊಡ್ಡ ತೊಗೋಬಾರ್ದ್ರಿ, ಸ್ವಲ್ಪ ಸಣ್ಣನ ತೊಗೋಬೇಕು. ನಿಮಗೆಲ್ಲ ತಿಳಿದಿರುವಂಗೆ ಮೆಂತ್ಯ ಪಲ್ಯದ ಉಪಯೋಗ ಭಾರಿ ಅಂದ್ರೆ ಭಾರಿ ಮಸ್ತವ ರೀ. ಫಸ್ಟಿಗೆ ಡಯಾಬಿಟೀಸ್ದವ್ರಿಗೆ ಇದು ಭಾಳ ಅನುಕೂಲ ಆಗ್ತದೆ ನೋಡ್ರಿ. ಡಯಾಬಿಟೀಸ್ ಇದ್ದವ್ರು ಮೆಂತ್ಯ ಉಪಯೋಗ ಮಾಡಲೇಬೇಕು. ಆಮೇಲೆ ಇದಕ್ಕೆ ಐರನ್ ಡೆಫಿಷಿಯನ್ಸಿ ಇದ್ದವರು ಇದನ್ನು ತೊಗೋಬೋದು. ಯಾಕಂದ್ರೆ ಇದ್ರೊಳಗೆ ಐರನ್ ಕಂಟೆಂಟು ಭಾಳ ಇರ್ತದೆ. ಆಮೇಲೆ ಅಸಿಡಿಟಿ ಆದವ್ರು ತೊಗೊಂಡ್ರೆ ಅಸಿಡಿಟಿ ಆಗೋದಿಲ್ಲ ರೀ. ಇದಕ್ಕೆ ಕೂದಲದ ಬೆಳವಣಿಗೆಗೆ ಒಂದೆರಡು ಇಲ್ರಿ, ಇದನ್ನು ಹೇಳ್ಕೊತ ಹೋದ್ರೆ ನಾವು ಒಂದು ವಿಡಿಯೋನೂ ಸಾಲೋದಿಲ್ಲ, ಅಷ್ಟು ಮೆಂತ್ಯದ ಉಪಯೋಗವ ನೋಡ್ರಿ. ಮೆಂತ್ಯ ಅಂತೂ ಈಗ ಸಣ್ಣ ಹುಡುಗರು ನೋಡ್ರಿ ಪಲ್ಯಗೆಲ್ಲ ತಿನ್ನೋದಿಲ್ಲ. ಈಗ ನಂಗೆ ಅದು ಪಲ್ಯ ಬೇಡ ಅಂತ ಹೇಳ್ತಿರ್ತಾರಲ್ರಿ. ನಾವು ಆ ಸಣ್ಣ ಹುಡುಗರಿಗೆ ಈ ಟೈಪ್ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಗೊತ್ತೂ ಆಗೋದಿಲ್ಲ, ರುಚಿನೂ ಅನ್ನಿಸ್ತದೆ ನೋಡ್ರಿ. ನಮ್ಮ ಮೆಂತ್ಯ ಥೇಪ್ಲ ಎಷ್ಟು ಸಾಫ್ಟ್ ಬಂದ್ಬಿಟ್ಟವ, ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತಾವೆ ನೋಡ್ರಿ. ಇವು ನಮ್ಮ ಮನೆ ಒಳಗಂತೂ ಎಲ್ಲರಿಗೂ ಭಾರಿ ಇಷ್ಟ ಇದು ಮೆಂತ್ಯ ಥೇಪ್ಲ. ಈಗ ನೋಡ್ರಿ ನಾನು ಇದನ್ನು ಮೊಸರು ಜೋಡಿನೂ ಆಮೇಲೆ ಅಥವಾ ನಿಮಗೆ ಬೇಡ ಅಂದ್ರೆ ಅದ್ರ ಜೋಡಿ ತುಪ್ಪ ಬೆಣ್ಣೆ ಯಾವ ಜೊತೆ ನಾವು ಕಾಂಬಿನೇಷನ್ ಮಾಡ್ಕೊಂಡು ತಿಂದ್ರೂ ರುಚಿ ಅನ್ನಿಸ್ತದೆ. ನಾ ಸ್ವಲ್ಪ ಇಲ್ಲಿ ಮಜ್ಜಿಗೆ ಒಳಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಒಂದು ನೋಡ್ರಿ ನಾವು ನಾವೊಂದು ಕಾಮನಾಗಿ ಹೇಳಲಿಕ್ಕತ್ತೀನಿ, ನಾವು ಊಟ ಮಾಡುವಾಗ ಅಥವಾ ನಾಷ್ಟ ಮಾಡುವಾಗ ನೀರು ಭಾಳ ಕುಡಿಬಾರ್ದಂತಾರಲ್ರಿ. ಹಿಂಗೆ ಯಾರಿಗಾದ್ರೂ ಹಿಂಗೆ ಕುಡಿಲೇಬೇಕಂದವರು ಮಜ್ಜಿಗೆ ಕುಡ್ಕೋತ ನಾವು ಊಟ ಮತ್ತು ನಾಷ್ಟ ಮಾಡಿದ್ರೆ ಅದಕ್ಕೇನು ಬಾಧಿಸೋದಿಲ್ಲ ನೋಡ್ರಿ. ಮಸ್ತ್ ಮೆಂತ್ಯ ಪರೋಟ ರೆಡಿ ಆಯ್ತು. ನೀವು ಮಾಡಿ ನೋಡ್ರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಿಕ್ಕತ್ತೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.